ಅಲ್ಲಿ ಚಿಕ್ಕದಾಗಿ ಇಟ್ಟಿವಿ ಸರ್. ನೋಡ್ರಿ ಬರೀ ಅರ್ಧ ಹಾಕ್ತಿರೋ ಅದನ್ನ ಹೇಳ್ರಿ, ನಾವು ಬರ್ದಂಗೆ ಹಾಕ್ಬಿಡ್ರಿ. ಅಲ್ಲಿಂದ ಬಿಟ್ಟು ಹೋಗ್ತಾ ಇದ್ದಾರೆ ಅಂತಂದ್ರೆ ಅಲ್ಲೆಷ್ಟು ಮಹಾನ್ ದುಷ್ಟ ವ್ಯವಹಾರ ನಡೆದಿದೆ ಎನ್ನುವುದಕ್ಕೆ ಸಾಕ್ಷಿಯಾಗಿದೆ. ಮತ್ತೆ ಅವರು ಏನು ಮಾಡ್ಲಿಕ್ಕೆ ಹತ್ತಿದ್ದಾರೆ ಅಂತಂದ್ರೆ ಬೇರೆ ದೇಶದಿಂದ ಬರುವಂಥ ದುಡ್ಡನ್ನೆಲ್ಲ ಆ ಉಗ್ರ ಸಂಘಟನೆಗೆ ಕೊಟ್ಟು ಉಗ್ರರನ್ನೇ ಬೆಳೆಸ್ತಾ ಇದ್ದಾರೆ. ಪ್ರಮಥರನ್ನ, ರಾಣಿ ಚೆನ್ನಮ್ಮಾಜಿಯನ್ನ, ಸಂಗೊಳ್ಳಿ ರಾಯಣ್ಣ ಸ್ಮರಣೆ ಮಾಡ್ಕೊಳ್ತಾ ಈ ತಿರಂಗ ಯಾತ್ರೆಯ ಸಾನ್ನಿಧ್ಯ ವಹಿಸತಕ್ಕಂಥ ಪರಮ ಪೂಜ್ಯ ನಿಚ್ಚಣಿಕೆಯ ಪರಮ ಪೂಜ್ಯರಲ್ಲಿ ಅನಂತ ಭಕ್ತಿಯ ಶರಣ ಅವರು ದ್ವೇಷಿಗಳು, ಮೋಸಗಾರರು, ಬಂಡರು, ಲಂಡರು. ಅದಕ್ಕೋಸ್ಕರವಾಗಿ ನಮ್ಮ ಯಾವ ಸೈನ್ಯವನ್ನ ಈಗಾಗಲೇ ಹಿಂತುಕೊಂಡಿದ್ದಾರೆ ಅಂತ ಇದ್ದಾರೆ. ಹಿಂತೆಗೆದುಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ನೆಪ ಮಾತ್ರಕ್ಕೆ ಈಗ ಆಗಿದೆ ವಿನಃ ಅವರು ಕೇವಲ 48 ಗಂಟೆಯಲ್ಲಿಯೇ ನಾಶ ಆಗಿ ಹೋಗ್ತೇವೆ ನಾವು ಅನ್ನುವಂಥ ಭಯಕ್ಕೋಸ್ಕರವಾಗಿ ಜೇಡದ ದಾಸಿಮಯ್ಯ ಅವರು ವಚನವನ್ನ ಬರೆದ್ರು. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುತ್ತಿ ಸುಳಿಯುವ ಗಾಳಿಯು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅಣ್ಯರ ಹೊಗಳುವ ಕುಣ್ಣಿಗಳನ್ನೇನೆಂಬೆ ರಾಮನಾಥ ಅಂತಕ್ಕಂಥದ್ದನ್ನ 12ನೇ ಶತಮಾನದಲ್ಲಿ ಕೂಡ ಇವತ್ತು ಶರಣರು ಹೇಳಿದ್ರು. ಅವರು ತಿಳ್ಕೋಬೇಕು, ಉಣ್ಣೋದು ಭಾರತ ದೇಶದ ಅನ್ನ, ಸವಿಯೋದು ಭಾರತ ದೇಶದ ಗಾಳಿ. ಇಲ್ಲಿರ್ತಕ್ಕಂಥವ್ರು ಈ ದೇಶವನ್ನ ಪ್ರೀತಿ ಮಾಡ್ರಿ, ಈ ದೇಶವನ್ನ ರಕ್ಷಣೆ ಮಾಡ್ರಿ. ಅಕಸ್ಮಾತ್ ನಿಮಗೆ ಇರ್ಲಿಕ್ಕೆ ಮನಸ್ಸಿಲ್ಲ ಅಂದ್ರೆ ನಿಮಗೂ ಕೂಡ ಇವತ್ತು ಪಾಕಿಸ್ತಾನಕ್ಕೆ ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನ ಈ ದೇಶ ಭಕ್ತರು ಮಾಡ್ತಾರೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೂಡ ನಾವು ಈ ಯಾತ್ರೆ ಮುಖಾಂತರ ತಮಗೆ ಕೊಡ್ತಾ ಇದ್ದೇವೆ. ಈ ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಜಿಲ್ಲಾಧ್ಯಕ್ಷರನ್ನ, ಮಾಜಿ ಶಾಸಕರನ್ನ, ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಪ್ರಮುಖರೇ ಹಾಗೂ ಇಲ್ಲಿ ಆಗಮಿಸಿದ ಎಲ್ಲ ಪತ್ರಕರ್ತ ಬಂಧುಗಳೇ, ಇವತ್ತು ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ಒಂದು ಸಾಧನಾ ಸಮಾವೇಶವನ್ನ ಮಾಡ್ತಾ ಇದೆ. ಆದರೆ ಇವತ್ತು ವಿರೋಧ ಪಕ್ಷವಾಗಿ ನಾವು ಒಂದು ಪ್ರಶ್ನೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಕೇಳಬೇಕಾಗ್ತದೆ. ಏನು ನೀವು ಸಾಧನೆ ಮಾಡಿರಿ ಅಂತ ಹೇಳಿ ನೀವು ಈ ಸಾಧನಾ ಸಮಾವೇಶ ಮಾಡ್ತೀರಿ? ನಮ್ಮ ಪ್ರಕಾರ ಅವರ ಮಾಡಿದ ಸಾಧನೆಗಳೇನಪ್ಪಾ ಅಂದ್ರ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ನೊಳಗ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಇವತ್ತು ನಮ್ಮ ರಾಜ್ಯ ಆರ್ಥಿಕ ದಿವಾಳಿ, ಶೂನ್ಯ ಅಭಿವೃದ್ಧಿ, ಕುಸಿದ ಕಾನೂನು ಸುವ್ಯವಸ್ಥೆ, ಸಾಮಾಜಿಕ ನ್ಯಾಯದ ಕೊಗ್ಗಲೆ ಮತ್ತು ಅದ್ರ ಜೊತೆಗೆ ಭ್ರಷ್ಟಾಚಾರ ಅಂದ್ರೂ ಇದ್ದದ್ದೇ. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ನಲ್ಲಿ ಕಾಂಗ್ರೆಸ್ ಸರ್ಕಾರ ಇವತ್ತು 60% ಕಮಿಷನ್ ಅನ್ನು ಪಡೆದು 60% ಸರ್ಕಾರ ಆಗಿದೆ ಅನ್ನೋದು ಇಡೀ ಜಗತ್ತಿಗೆ ಜಾಹೀರಾಗಿದೆ. ರಾಜ್ಯವನ್ನ ಕಾಂಗ್ರೆಸ್ ಪಕ್ಷ ಇವತ್ತು ATM ಆಗಿ ಪರಿವರ್ತನೆ ಮಾಡಿದ್ದಾರೆ. ದಿಲ್ಲಿ ಒಳಗ ಯಾವಾಗ ಅವರಿಗೆ ಹಣದ ಅವಶ್ಯಕತೆ ಬೀಳ್ತದ ಅವಾಗ ರಾಜ್ಯದಿಂದ ಹಣ ಹೋಗುವಂತ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದರ ಜೊತೆಗೆ ನಮ್ಮ ಮುಖ್ಯಮಂತ್ರಿಗಳ ಮೇಲಂತೂ ಮೂಡ ಹಗರಣದ್ದು ಕರಿ ನೆರಳು ಎಷ್ಟರ ಮಟ್ಟಿಗೆ ಬಿದ್ದದನ್ನೋದನ್ನ ತಮಗೆಲ್ಲ ಗೊತ್ತಿದ್ದ ವಿಷಯ. ವಾಲ್ಮೀಕಿ ನಿಗಮದಿಂದ 187 ಕೋಟಿ ರೂಪಾಯಿ ಹಣವನ್ನ ಲೂಟಿ ಮಾಡಿ ಪರಿಶಿಷ್ಟ ಪಂಗಡದ ಸಮುದಾಯಗಳಿಗೆ ಒಂದು ದೊಡ್ಡ ಅನ್ಯಾಯವನ್ನ ಸಹಿತ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಸ್ಮಾರ್ಟ್ ಮೀಟರ್ ಹೆಸರ ಮೇಲೆ 15,568 ಕೋಟಿ ಹಗರಣದ ಶಂಕೆ ಈಗ ವ್ಯಕ್ತ ಆಗ್ತಾ ಇದೆ. ಇದರಲ್ಲಿ ಸಚಿವ ಜಾರ್ಜ್ ಪಾತ್ರ ಎದ್ದು ಕಾಣ್ತಾ ಇದೆ. ಸಚಿವ ಪ್ರಿಯಾಂಕಾ ಖರ್ಗೆ ಸಹೋದರ ಅವರ ಟ್ರಸ್ಟ್ಗೆ ಮೌಲ್ಯಯುತ ರಕ್ಷಣಾ ಏರೋಸ್ಪೇಸ್ ಪಾರ್ಕ್ ಒಳಗ KITB ಭೂಮಿಯನ್ನು ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ.
ಕಾರ್ಮಿಕ ಮಕ್ಕಳ ಪೌಷ್ಟಿಕ ಕಿಟ್ಗಳ ಖರೀದಿಯಲ್ಲಿ ಸಹಿತ 75 ಕೋಟಿ ರೂಪಾಯಿದು ದೊಡ್ಡ ಹಗರಣವನ್ನ ಸಚಿವ ಸಂತೋಷ್ ಲಾಡ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಗುತ್ತಿಗೆದಾರರು 60% ಕಮಿಷನ್ ತಗೋತಾರೆ ಅಂತ ಹೇಳಿ ಅವರು ಬಹಿರಂಗವಾಗಿನೇ ಆರೋಪ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಅಲ್ಪಸಂಖ್ಯಾತರ ಓಲೈಕೆಗಾಗಿ ಸಂವಿಧಾನ ಬದಲಾಗಲಿದೆ ಅಂತ ಹೇಳಿ ನಮ್ಮ ಉಪಮುಖ್ಯಮಂತ್ರಿಗಳೇ ಬಹಿರಂಗವಾಗಿ ಹೇಳಿಕೆಯನ್ನ ಸಹಿತ ಕೊಟ್ಟಿದ್ದಾರೆ. ನಿನ್ನೆ ಒಂದು ಹೇಳಿಕೆಯನ್ನು ಸಹಿತ ಉಪಮುಖ್ಯಮಂತ್ರಿಗಳು ಕೊಟ್ರು. ನಾವು ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿಲ್ಲ ಅಂತ ಹೇಳಿ. ಆದ್ರೆ ಇಲೆಕ್ಷನ್ ಚುನಾವಣೆ ಸಮಯದೊಳಗ ಹಲವಾರು ಅವರು ವಿಡಿಯೋದೊಳಗ ಪ್ರತಿ ತಿಂಗಳು ಅಂತ ಹೇಳಿ ಒತ್ತು ಕೊಟ್ಟು ಉಪಮುಖ್ಯಮಂತ್ರಿಗಳಾಗ್ಲಿ ಇವತ್ತಿನ ಮುಖ್ಯಮಂತ್ರಿಗಳಾಗ್ಲಿ ಒತ್ತು ಕೊಟ್ಟು ಮಾತಾಡಿದ್ದು ಸಾಕಷ್ಟು ವಿಡಿಯೋಗಳು ಇವತ್ತ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇವೆ. SC SP TSP ನಿಧಿಯನ್ನು ಸಹಿತ ಬೇರೆ ಬೇರೆ ಉದ್ದೇಶಗಳಿಗೆ ಇವರು ಬಳಸ್ಕೊಳ್ತಾ ಇದ್ದಾರೆ. ಇವತ್ತಿಗೆ ದಲಿತ ಸಂಘಟನೆಗಳೇ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹಟಾವ್ ದಲಿತ್ ಬಚಾವ್ ಅನ್ನುವಂತಹ ಹೋರಾಟವನ್ನು ಸಹಿತ ಪ್ರಾರಂಭ ಮಾಡಿದ್ದಾರೆ. ವಿಧಾನಸೌಧದಂತಹ ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರೇ ಕೊಡುವಂತಹ ವಾತಾವರಣವನ್ನು ಸಹಿತ ಕಾಂಗ್ರೆಸ್ ಸರ್ಕಾರ ಇವತ್ತು ನಿರ್ಮಾಣ ಮಾಡಿದೆ. ಇದೊಂದು ಕೇವಲ ಮುಸ್ಲಿಂ ಓಲೈಕೆಯ ಹಲಾಲ್ ಬಜೆಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿದ್ದಾರೆ. ಹಿಂದೂಗಳ ತೆರಿಗೆ ಹಣವನ್ನ ವಕ್ಫಿಗೆ, ಉರ್ದು ಶಾಲೆಗಳಿಗೆ, ಇಮಾಮ್ಗಳಿಗೆ ಕೋಟಿ ರೂಪಾಯಿಗಳ ಅನುದಾನವನ್ನ, ಅಲ್ಪಸಂಖ್ಯಾತರ ಕಾಲೋನಿಗಳ ಅಭಿವೃದ್ಧಿಗೆ ಸಾವಿರಾರು ಕೋಟಿ ಹಣವನ್ನ ಬಜೆಟ್ ನಲ್ಲಿ ಮೀಸಲಿಟ್ಟಿದ್ದಾರೆ. ಇದರ ಜೊತೆಗೆ ಸರ್ಕಾರಿ ಗುತ್ತಿಗೆ ಕಾಮಗಾರಿಗಳಲ್ಲಿ ಸಹಿತ ನಮ್ಮ ಹಿಂದೂ ಸಮಾಜಕ್ಕೆ ಅನ್ಯಾಯ ಮಾಡಿ ಮುಸ್ಲಿಮರಿಗೆ ವಿಶೇಷವಾದಂತಹ 4% ಮೀಸಲಾತಿಯನ್ನ ಜಾರಿ ಮಾಡಿದ್ದಾರೆ. ಇದರ ವಿರುದ್ಧ ನಾವು ವಿರೋಧ ಪಕ್ಷವಾಗಿ ಅನೇಕ ಹೋರಾಟಗಳನ್ನ ಈಗಾಗಲೇ ಮಾಡಿದರೂ ಸರ್ಕಾರ ಇನ್ನೂ ಕಣ್ಣು ತೆರೆದು ಇದನ್ನು ನೋಡ್ತಾ ಇಲ್ಲ. ಅದನ್ನ ನಾವು ತೀವ್ರವಾಗಿ ವಿರೋಧ ಪಕ್ಷವಾಗಿ ಖಂಡಿಸ್ತೀವಿ. ವಕ್ಫ್ ಬೋರ್ಡ್ ಮೂಲಕ ಹಿಂದೂ ರೈತರುಗಳ ಆಸ್ತಿಗಳ ಮೇಲೆ ಅಕ್ರಮ ನೋಟಿಸ್ ನೀಡಲು ಕುಮ್ಮಕ್ಕನ್ನ ಕೊಟ್ಟಿದ್ದಾರೆ. ಗೋಹತ್ಯೆ ಕುಮ್ಮಕ್ಕಿದೆ, ಬಂದಾಗಿಲ್ಲ ಗೋಹತ್ಯೆ. ಇನ್ನು ಗಲಭೆಕೋರರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಹಿಂದೂ ಹಬ್ಬಗಳಿಗೆ ಅನುದಾನದ ವಿಳಂಬ ಮಾಡ್ತಾ ಇದ್ದಾರೆ. ದೇವಾಲಯಗಳ ಬಳಿ ಮದರ್ಸಾಗಳಿಗೆ ಅನುಮತಿಗಳನ್ನ ಕೊಡ್ತಾ ಇದ್ದಾರೆ. ಎಲ್ಲರಿಗಿಂತ ವಿಶೇಷವಾಗಿ ನಾವು ಇವತ್ತು ತಿರಂಗ ಯಾತ್ರೆಯನ್ನು ಇವತ್ತು ಕಿತ್ತೂರಿನಲ್ಲಿ ಹಮ್ಮಿಕೊಂಡಿದೀವಿ. ನಿನ್ನೆ ಬೆಳಗಾವಿ ಜಿಲ್ಲೆಯಲ್ಲಿ ಸಹಿತ ಮಾಡಿದ್ವಿ. ಈ ತಿರಂಗ ಯಾತ್ರೆ ನಮ್ಮ ಸೈನಿಕರಿಗೆ ಒಂದು ನೈತಿಕ ಬೆಂಬಲ ಕೊಡ್ಲಿಕ್ಕೆ, ಬೆಳಗಾಂ ದಾಳಿ ಆದ ನಂತರ ಏನು ನಮ್ಮ ಕೇಂದ್ರ ಸರ್ಕಾರ ಮತ್ತೆ ನಮ್ಮ ಸೈನಿಕರು ಪಾಕಿಸ್ತಾನವನ್ನ ಮಂಡಿ ಮೇಲೆ ಮಂಡಿಯೂರಿ ಕುಳಿತುಕೊಳ್ಳುವ ಹಂಗೆ ಏನು ಮಾಡಿದಾರೆ, ಅದಕ್ಕೆ ನಾವಿವತ್ತು ಸೈನಿಕರ ಜೊತೆಗೆ ನೈತಿಕವಾಗಿ ಅವ್ರಿಗೆ ಬೆಂಬಲ ಕೊಡ್ಲಿಕ್ಕೆ ಮತ್ತೆ ನಾವು ನಮ್ಮ ದೇಶ ನಾವು ಭಾರತವಾಗಿ ಹೊಂದಿದ್ದೀವಿ ಅಂತ ಹೇಳಿ ಪಕ್ಷಾತೀತವಾಗಿ ಈ ತಿರಂಗ ಯಾತ್ರೆಯನ್ನ ನಾವಿಲ್ಲಿ ಹಮ್ಮಿಕೊಂಡಿದೀವಿ. ಇಂಥ ಕಾರ್ಯಕ್ರಮಗಳಿಗೆ ಸಹಿತ ಕಾಂಗ್ರೆಸ್ ನಾಯಕರಾಗ್ಲಿ ಶಾಸಕರಾಗ್ಲಿ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಸಹಿತ ಅಸಂವೇದನಾಶೀಲ ಹೇಳಿಕೆಗಳನ್ನ ನೀಡಿ ನಮ್ಮ ಗಡಿಯಲ್ಲಿ ಹೋರಾಡುತ್ತಿರುವಂತಹ ಯೋಧರಿಗೆ ಸಹಿತ ಅಪಮಾನ ಮಾಡುವ ಮೂಲಕ ದೇಶದ್ರೋಹದ ಪರಮಾವಧಿಯನ್ನ ತಲುಪಿದ್ದಾರೆ. ಹಿಂದೂ ಕಾರ್ಯಕರ್ತರ ಅನೇಕ ಹತ್ಯೆಗಳಾಯ್ತು. ಜೈನ ಮುನಿ ಹತ್ಯೆ ಆಯ್ತು, ನೇಹಾ ಹಿರೇಮಠ್ ಕೊಲೆ, ಆಮೇಲೆ ಮೊನ್ನೆ ಮಂಗಳೂರಿನಲ್ಲಿ ಸುಹಾಸ್ ಶೆಟ್ಟಿ ಕೊಲೆ, ಸುಲಿಗೆ, ಅತ್ಯಾಚಾರ ಮಿತಿ ಮೀರಿವೆ. ಆದ್ರೆ ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹತ್ಯೆ ಆಗ್ಯದ, ಅವ್ರಿಗೆ ಯಾರಿಗೂ ನ್ಯಾಯ ಇನ್ನೂವರೆಗೂ ಕೊಡುವಂತಹ ಒಂದು ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇಲ್ಲ. ಇದರ ಜೊತೆಗೆ ಡ್ರಗ್ಸ್ ಮಾಫಿಯಾ, PFI, ನಿಷೇಧಿತ PFI ಸಂಘಟನೆಗಳ ಚಟುವಟಿಕೆಗಳು ಮತ್ತೆ ಪ್ರಾರಂಭವಾಗುವಂತಹ ಒಂದು ವಾತಾವರಣ ನಿರ್ಮಾಣವಾಗಿದೆ. ಸರ್ಕಾರದ ಓಲೈಕೆ ನೀತಿಯಿಂದಾಗಿ ಮಥಾಂಧ ಬ್ರದರ್ಸ್ಗಳು ಅಪರಾಧಿಗಳಿಗೆ ಫ್ರೀ ಪಾಸ್ ಕೊಡುವಂತಹ ಒಂದು ವ್ಯವಸ್ಥೆ ಪ್ರಾರಂಭವಾಗಿದೆ ಅಂತ ಅನಿಸ್ತದೆ. ರಾಜ್ಯ ಆರ್ಥಿಕ ದಿವಾಳಿ ಅಂಚಿನಲ್ಲಿದೆ. ಕಾಂಗ್ರೆಸ್ ಸರ್ಕಾರದ